ಬಳಿಕ ಮತ್ತೆ ಸ್ವಾಗತ. ಚೀನಾದ ಟ್ರ್ಯಾಕರ್ ಇರುವ ಪಕ್ಷಿಯೊಂದು, ಸೀಗಲ್ ಪಕ್ಷಿಯೊಂದು ಕಾರವಾರದಲ್ಲಿ ಪತ್ತೆಯಾಗಿದೆ. ಕಾರವಾರದಲ್ಲಿ ಚೀನಾ ಜಿಪಿಎಸ್ ಇದ್ದಂತ ಸೀಗಲ್ ಪಕ್ಷಿ ಪತ್ತೆಯಾಗಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲೇ ಸೀಗಲ್ ಪಕ್ಷಿ ಪತ್ತೆಯಾಗಿದೆ. ತಿಮ್ಮಕ್ಕ ಗಾರ್ಡನ್ ಹಿಂಬದಿಯಲ್ಲಿ ಸೀಗಲ್ ಪಕ್ಷಿ ಕೂತಿತ್ತು. ಪಕ್ಷಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಮಾಡಲಾಗಿತ್ತು. ಜಿಪಿಎಸ್ನಲ್ಲಿ ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸ ಕೂಡ ಇತ್ತು. ದೇಶ ರಕ್ಷಣೆಯ ದೃಷ್ಟಿಯಿಂದ ಆ ಸೀಗಲ್ ಪಕ್ಷಿ ಇತ್ತಲ್ಲ, ಆ ಪಕ್ಷಿಯಲ್ಲಿ ಓಡಾಡ್ತಾ ಇದ್ದಾಗ ಅದನ್ನು ಐಡೆಂಟಿಫೈ ಮಾಡಿದ್ದಾರೆ. ದೇಶ ರಕ್ಷಣೆಯ ದೃಷ್ಟಿಯಿಂದ ಸೂಕ್ಷ್ಮ ಪ್ರದೇಶವಾಗಿರುವ ಕಡಲ ತೀರ, ಇಲ್ಲಿ ಸೀಗಲ್ ಪಕ್ಷಿ ಚೀನಾದ ಟ್ರ್ಯಾಕರ್ ಇರುವಂತ, ಜಿಪಿಎಸ್ ಹೊಂದಿರುವಂತ ಟ್ರ್ಯಾಕರ್ ಬೆನ್ನಿನ ಮೇಲಿದ್ದಂತ ಆ ಪಕ್ಷಿ ಈಗ ಪತ್ತೆಯಾಗಿದೆ. ಸದ್ಯಕ್ಕೆ ಈಗ ಪರಿಶೀಲನೆ ನಡೀತಾ ಇದೆ ಏನು ಎತ್ತ ಅನ್ನೋದ್ರ ಬಗ್ಗೆ. ಸಹಜವಾಗಿ ಈ ಚಳಿಗಾಲದ ಸಮಯದಲ್ಲಿ ಈ ವೆದರ್ನಲ್ಲಿ ಸೀಗಲ್ ಪಕ್ಷಿ ಬೇರೆ ಬೇರೆ ದೇಶಗಳಿಂದ ಬರ್ತವೆ ಆ ಕಡಲ ತೀರಕ್ಕೆ. ಚೀನಾದ ಟ್ರ್ಯಾಕರ್ ಇರುವಂತ, ಜಿಪಿಎಸ್ ಇರುವಂತ ಇದೊಂದು ಪಕ್ಷಿ ಪತ್ತೆಯಾಗಿದ್ದು ಅನುಮಾನ ಮೂಡಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಯಾವಾಗ ಈ ಸೀಗಲ್ ಪಕ್ಷಿ ಪತ್ತೆಯಾಯಿತು? ಏನಾದ್ರೂ ಟೆಕ್ನಿಕಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕಲೆ ಹಾಕಿದ್ದಾರಾ? ಅದು ಹೇಗ್ ಬಂತು, ಆ ಜಿಪಿಎಸ್ ಹೇಗ್ ಬಂತು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕಲೆ ಹಾಕಿದ್ದಾರಾ? ಹೆಚ್ಚಿನ ವಿವರ ಏನಿದೆ? ಹೌದು ರಂಜಿತ್, ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕಡಲ ತೀರದಲ್ಲಿ ಈ ಒಂದು ಸಂಶಯಾಸ್ಪದ ಹಕ್ಕಿ ಪತ್ತೆಯಾಗಿರುವಂತದ್ದು. ಸಾಮಾನ್ಯವಾಗಿ ಚಳಿಗಾಲದ ಸಂದರ್ಭದಲ್ಲಿ ರಷ್ಯಾ ಮತ್ತು ಬೇರೆ ಬೇರೆ ಭಾಗಗಳಿಂದ ಪಕ್ಷಿಗಳು ಕೂಡ ವಲಸೆ ಬರ್ತವೆ. ಅದೇ ರೀತಿ ಕೂಡ ಈ ಸೀಗಲ್ ಪಕ್ಷಿ ಕರಾವಳಿ ಭಾಗದಲ್ಲಿ ಕೂಡ ಈ ಕಳೆದ ಒಂದು ತಿಂಗಳಿಂದ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ. ಆದ್ರೆ ಕಾರವಾರದ ತಿಮ್ಮಕ್ಕ ಗಾರ್ಡನ್ ಹಿಂಬದಿಯಲ್ಲಿ ಕೂಡ ಈ ಪತ್ತೆಯಾಗಿರುವಂತಹ ಈ ಪಕ್ಷಿಯ ಬೆನ್ನಿನ ಮೇಲೆ ಜಿಪಿಎಸ್ ಟ್ರ್ಯಾಕರ್ಗಳು ಅಳವಡಿಸಿರುವುದು ಕಂಡು ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಒಂದು ಜಿಪಿಎಸ್ ಟ್ರ್ಯಾಕರ್ ಕಂಡು ಬಂದಿರೋದಕ್ಕೆ ಸಹಜವಾಗಿ ಆತಂಕ ಕೂಡ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ಹಕ್ಕಿ ಪತ್ತೆಯಾದ ಕೆಲವೇ ದೂರದಲ್ಲಿ ಅತಿ ಸೂಕ್ಷ್ಮವಾಗಿರುವಂತಹ ಸೀಬರ್ಡ್ ನೌಕಾನೆಲೆ. ಹೀಗಾಗಿ ಸೀಬರ್ಡ್ ನೌಕಾನೆಲೆಯ ಒಂದು ಗೂಢಚಾರಿಕೆಗೆ ಸಂಬಂಧಪಟ್ಟಂತೆ ಹಲವು ಪ್ರಕರಣಗಳು ಕೂಡ ಹಿಂದೆ ದಾಖಲಾಗಿತ್ತು ಮತ್ತು ಅದೇ ರೀತಿ ಕೆಲವರನ್ನ ಬಂಧನ ಕೂಡ ಮಾಡಲಾಗಿತ್ತು. ಆದ್ರೆ ಈ ಒಂದು ಪಕ್ಷಿ ಈ ಕಡೆ ಪತ್ತೆಯಾಗಿರೋದ್ರಿಂದ ಸಹಜವಾಗಿ ಆತಂಕ ಕೂಡ ಹೆಚ್ಚಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಅಂದ್ರೆ ಅರಣ್ಯ ಇಲಾಖೆ, ಮರೈನ್ ವಿಭಾಗಕ್ಕೆ ಸ್ಥಳೀಯರು ಕೂಡ ಮಾಹಿತಿ ನೀಡಿದ್ದಾರೆ. ಆ ಪಕ್ಷಿಯನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ. ಆದ್ರೆ ಅದರ ಬೆನ್ನಿನಲ್ಲಿ ಕಂಡು ಬಂದ ಜಿಪಿಎಸ್ ಟ್ರ್ಯಾಕರ್ ಮೇಲೆ ಚೈನೀಸ್ ವಿಜ್ಞಾನ ಅಕಾಡೆಮಿಯ ರಿಸರ್ಚ್ ಸೆಂಟರ್ ಫಾರ್ ಎಕೋ ಎನ್ವೈರನ್ಮೆಂಟಲ್ ಸೈನ್ಸ್ ಎಂಬ ವಿಳಾಸ ಕೂಡ ಇದೆ. ಸಾಮಾನ್ಯವಾಗಿ ಕೆಲವೊಂದು ಪಕ್ಷಿಗಳ ಮೇಲೆ ರಿಸರ್ಚ್ ಸೆಂಟರ್ನವರು ಅವುಗಳ ಒಂದು ಚಲನವಲನ ಮತ್ತು ಅವುಗಳ ಓಡಾಟದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಕಳೆದ ವರ್ಷ ಕೂಡ ಇದೇ ರೀತಿಯಲ್ಲಿ ಕೂಡ ಹದ್ದಿನ ಒಂದು ಹಿಂಬದಿಯಲ್ಲೂ ಕೂಡ ಇದೇ ರೀತಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಸಿ ಹಾರಿ ಬಿಡಲಾಗಿತ್ತು. ಅದು ಕಾಳಿ ನದಿಯ ಪಕ್ಕದಲ್ಲಿ ಕೂಡ ಪತ್ತೆಯಾಗಿತ್ತು. ಬಳಿಕ ಸಂಬಂಧಪಟ್ಟ ವಿಳಾಸಕ್ಕೆ ಕಾಂಟ್ಯಾಕ್ಟ್ ಮಾಡಿದಾಗ ತಮ್ಮದೇ ಎಂಬ ಮಾಹಿತಿಯನ್ನ ನೀಡಿದ್ರು. ಇದೀಗ ಪತ್ತೆಯಾಗಿರುವಂತಹ ಸೀಬರ್ಡ್ ಪಕ್ಷಿಗಳ ಬಗ್ಗೆ ಒಂದು ಮಾಹಿತಿಯನ್ನ ಕಲೆ ಹಾಕುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಚೈನೀಸ್ ವಿಜ್ಞಾನ ಅಕಾಡೆಮಿಯ ರಿಸರ್ಚ್ ಸೆಂಟರ್ ಫಾರ್ ಎಕೋ ಎನ್ವೈರನ್ಮೆಂಟಲ್ ಸೈನ್ಸ್ ಅವರ ವಿಳಾಸಕ್ಕೆ ಇಲ್ಲಿನ ಅಧಿಕಾರಿಗಳು ಸಂಪರ್ಕಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಪಕ್ಷಿ ಪತ್ತೆಯಾಗಿರುವುದು ಸಹಜವಾಗಿ ಆತಂಕ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು ರಂಜಿತ್. ಒಟ್ಟಿನಲ್ಲಿ ಈ ಬಾರಿ ಕಾರವಾರ ಮತ್ತು ಅಂಕೋಲಾ ಭಾಗದಲ್ಲಿ ಇಂತಹ ಸೀಗಲ್ ಪಕ್ಷಿಗಳು ಸಾವಿರಾರು ಸಂಖ್ಯೆಯಲ್ಲಿ ಹಾರಿ ಬಂದಿದೆ. ಆದರೆ ಹಾರಿ ಬಂದಂತ ಈ ಒಂದು ಪಕ್ಷಿಯಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಆಗಿರುವುದು ಆತಂಕ ಕೂಡ ಹೆಚ್ಚು ಮಾಡಿದೆ ಅಂತ ಹೇಳ್ಬೋದು ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶೇಷಗಿರಿ. ಬಳಿಕ ಮತ್ತೆ ಸ್ವಾಗತ. ಚೀನಾದ ಟ್ರ್ಯಾಕರ್ ಇರುವ ಪಕ್ಷಿಯೊಂದು, ಸೀಗಲ್ ಪಕ್ಷಿಯೊಂದು ಕಾರವಾರದಲ್ಲಿ ಪತ್ತೆಯಾಗಿದೆ. ಕಾರವಾರದಲ್ಲಿ ಚೀನಾ ಜಿಪಿಎಸ್ ಇದ್ದಂತ ಸೀಗಲ್ ಪಕ್ಷಿ ಪತ್ತೆಯಾಗಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲೇ ಸೀಗಲ್ ಪಕ್ಷಿ ಪತ್ತೆಯಾಗಿದೆ. ತಿಮ್ಮಕ್ಕ ಗಾರ್ಡನ್ ಹಿಂಬದಿಯಲ್ಲಿ ಸೀಗಲ್ ಪಕ್ಷಿ ಕೂತಿತ್ತು. ಪಕ್ಷಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಮಾಡಲಾಗಿತ್ತು. ಜಿಪಿಎಸ್ನಲ್ಲಿ ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸ ಕೂಡ ಇತ್ತು. ದೇಶ ರಕ್ಷಣೆಯ ದೃಷ್ಟಿಯಿಂದ ಆ ಸೀಗಲ್ ಪಕ್ಷಿ ಇತ್ತಲ್ಲ, ಆ ಪಕ್ಷಿಯಲ್ಲಿ ಓಡಾಡ್ತಾ ಇದ್ದಾಗ ಅದನ್ನು ಐಡೆಂಟಿಫೈ ಮಾಡಿದ್ದಾರೆ. ದೇಶ ರಕ್ಷಣೆಯ ದೃಷ್ಟಿಯಿಂದ ಸೂಕ್ಷ್ಮ ಪ್ರದೇಶವಾಗಿರುವ ಕಡಲ ತೀರ, ಇಲ್ಲಿ ಸೀಗಲ್ ಪಕ್ಷಿ ಚೀನಾದ ಟ್ರ್ಯಾಕರ್ ಇರುವಂತ, ಜಿಪಿಎಸ್ ಹೊಂದಿರುವಂತ ಟ್ರ್ಯಾಕರ್ ಬೆನ್ನಿನ ಮೇಲಿದ್ದಂತ ಆ ಪಕ್ಷಿ ಈಗ ಪತ್ತೆಯಾಗಿದೆ. ಸದ್ಯಕ್ಕೆ ಈಗ ಪರಿಶೀಲನೆ ನಡೀತಾ ಇದೆ ಏನು ಎತ್ತ ಅನ್ನೋದ್ರ ಬಗ್ಗೆ. ಸಹಜವಾಗಿ ಈ ಚಳಿಗಾಲದ ಸಮಯದಲ್ಲಿ ಈ ವೆದರ್ನಲ್ಲಿ ಸೀಗಲ್ ಪಕ್ಷಿ ಬೇರೆ ಬೇರೆ ದೇಶಗಳಿಂದ ಬರ್ತವೆ ಆ ಕಡಲ ತೀರಕ್ಕೆ. ಚೀನಾದ
ಟ್ರ್ಯಾಕರ್ ಇರುವಂತ GPS ಇರುವಂತ ಇದೊಂದು ಪಕ್ಷಿ ಪತ್ತೆಯಾಗಿದ್ದು ಅನುಮಾನ ಮೂಡಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಯಾವಾಗ ಈ ಸೀಗಲ್ ಪಕ್ಷಿ ಪತ್ತೆ ಆಯಿತು, ಏನಾದ್ರೂ ಟೆಕ್ನಿಕಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕಲೆ ಹಾಕಿದ್ದಾರಾ? ಅದು ಹೇಗ್ ಬಂತು, ಆ GPS ಹೇಗ್ ಬಂತು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕಲೆ ಹಾಕಿದ್ದಾರಾ? ಹೆಚ್ಚಿನ ವಿವರ ಏನಿದೆ? ಹೌದು ರಂಜಿತ್, ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕಡಲ ತೀರದಲ್ಲಿ ಈ ಒಂದು ಸಂಶಯಾಸ್ಪದ ಹಕ್ಕಿ ಪತ್ತೆಯಾಗಿರುವಂತದ್ದು. ಸಾಮಾನ್ಯವಾಗಿ ಚಳಿಗಾಲದ ಸಂದರ್ಭದಲ್ಲಿ ರಷ್ಯಾ ಮತ್ತು ಬೇರೆ ಬೇರೆ ಭಾಗಗಳಿಂದ ಪಕ್ಷಿಗಳು ಕೂಡ ವಲಸೆ ಬರ್ತವೆ. ಅದೇ ರೀತಿ ಕೂಡ ಈ ಸೀಗಲ್ ಪಕ್ಷಿ ಕರಾವಳಿ ಭಾಗದಲ್ಲಿ ಕೂಡ ಈ ಕಳೆದ ಒಂದು ತಿಂಗಳಿಂದ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ. ಆದ್ರೆ ಕಾರವಾರದ ತಿಂಬಾಕು ಗಾರ್ಡನ್ ಹಿಂಬದಿಯಲ್ಲಿ ಕೂಡ ಈ ಪತ್ತೆಯಾಗಿರುವಂತಹ ಈ ಪಕ್ಷಿಯ ಬೆನ್ನಿನ ಮೇಲೆ GPS ಟ್ರ್ಯಾಕರ್ಗಳು ಅಳವಡಿಸಿರುವುದು ಕಂಡು ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಒಂದು GPS ಟ್ರ್ಯಾಕರ್ ಕಂಡು ಬಂದಿರೋದಕ್ಕೆ ಸಹಜವಾಗಿ ಆತಂಕ ಕೂಡ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ಹಕ್ಕಿ ಪತ್ತೆಯಾದ ಕೆಲವೇ ದೂರದಲ್ಲಿ ಅತಿ ಸೂಕ್ಷ್ಮವಾಗಿರುವಂತಹ ಸೀಬರ್ಡ್ ನೌಕಾನೆಲೆ. ಹೀಗಾಗಿ ಸೀಬರ್ಡ್ ನೌಕಾನೆಲೆಯ ಒಂದು ಗೂಢಚಾರಿಕೆಗೆ ಸಂಬಂಧಪಟ್ಟಂತೆ ಹಲವು ಪ್ರಕರಣಗಳು ಕೂಡ ಹಿಂದೆ ದಾಖಲಾಗಿತ್ತು ಮತ್ತು ಅದೇ ರೀತಿ ಕೆಲವರನ್ನ ಬಂಧನ ಕೂಡ ಮಾಡಲಾಗಿತ್ತು. ಆದ್ರೆ ಈ ಒಂದು ಪಕ್ಷಿ ಈ ಕಡೆ ಪತ್ತೆಯಾಗಿರೋದ್ರಿಂದ ಸಹಜವಾಗಿ ಆತಂಕ ಕೂಡ ಹೆಚ್ಚಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂದ್ರೆ ಅರಣ್ಯ ಇಲಾಖೆ ಮರೈನ್ ವಿಭಾಗಕ್ಕೆ ಸ್ಥಳೀಯರು ಕೂಡ ಮಾಹಿತಿ ನೀಡಿದ್ದಾರೆ. ಆ ಪಕ್ಷಿಯನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ. ಆದ್ರೆ ಅದರ ಬೆನ್ನಿನಲ್ಲಿ ಕಂಡು ಬಂದ GPS ಟ್ರ್ಯಾಕರ್ ಮೇಲೆ ಚೈನೀಸ್ ವಿಜ್ಞಾನ ಅಕಾಡೆಮಿಯ ರಿಸರ್ಚ್ ಸೆಂಟರ್ ಫಾರ್ ಎಕೋ ಎನ್ವೈರನ್ಮೆಂಟಲ್ ಸೈನ್ಸ್ ಎಂಬ ವಿಳಾಸ ಕೂಡ ಇದೆ. ಸಾಮಾನ್ಯವಾಗಿ ಕೆಲವೊಂದು ಪಕ್ಷಿಗಳ ಮೇಲೆ ರಿಸರ್ಚ್ ಸೆಂಟರ್ನವರು ಅವುಗಳ ಒಂದು ಚಲನವಲನ ಮತ್ತು ಅವುಗಳ ಓಡಾಟದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಕಳೆದ ವರ್ಷ ಕೂಡ ಇದೇ ರೀತಿಯಲ್ಲಿ ಕೂಡ ಹದ್ದಿನ ಒಂದು ಹಿಂಬದಿಯಲ್ಲೂ ಕೂಡ ಇದೇ ರೀತಿ GPS ಟ್ರ್ಯಾಕರ್ ಅಳವಡಿಸಿ ಹಾರಿ ಬಿಡಲಾಗಿತ್ತು. ಅದು ಕಾಳಿ ನದಿಯ ಪಕ್ಕದಲ್ಲಿ ಕೂಡ ಪತ್ತೆಯಾಗಿತ್ತು. ಬಳಿಕ ಸಂಬಂಧಪಟ್ಟ ವಿಳಾಸಕ್ಕೆ ಕಾಂಟ್ಯಾಕ್ಟ್ ಮಾಡಿದಾಗ ತಮ್ಮದೇ ಎಂಬ ಮಾಹಿತಿಯನ್ನ ನೀಡಿದ್ರು. ಇದೀಗ ಪತ್ತೆಯಾಗಿರುವಂತಹ ಸೀಬರ್ಡ್ ಪಕ್ಷಿಗಳ ಬಗ್ಗೆ ಒಂದು ಮಾಹಿತಿಯನ್ನ ಕಲೆ ಹಾಕುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಚೈನೀಸ್ ವಿಜ್ಞಾನ ಅಕಾಡೆಮಿಯ ರಿಸರ್ಚ್ ಸೆಂಟರ್ ಫಾರ್ ಎಕೋ ಎನ್ವೈರನ್ಮೆಂಟಲ್ ಸೈನ್ಸ್ ಅವರ ವಿಳಾಸಕ್ಕೆ ಇಲ್ಲಿನ ಅಧಿಕಾರಿಗಳು ಸಂಪರ್ಕಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಪಕ್ಷಿ ಪತ್ತೆಯಾಗಿರುವುದು ಸಹಜವಾಗಿ ಆತಂಕ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು ರಂಜಿತ್. ಒಟ್ಟಿನಲ್ಲಿ ಈ ಬಾರಿ ಕಾರವಾರ ಮತ್ತು ಅಂಕೋಲಾ ಭಾಗದಲ್ಲಿ ಇಂತಹ ಸೀಗಲ್ ಪಕ್ಷಿಗಳು ಸಾವಿರಾರು ಸಂಖ್ಯೆಯಲ್ಲಿ ಹಾರಿ ಬಂದಿದೆ. ಆದರೆ ಹಾರಿ ಬಂದಂತ ಈ ಒಂದು ಪಕ್ಷಿಯಲ್ಲಿ GPS ಟ್ರ್ಯಾಕರ್ ಅಳವಡಿಕೆ ಆಗಿರುವುದು ಆತಂಕ ಕೂಡ ಹೆಚ್ಚು ಮಾಡಿದೆ ಅಂತ ಹೇಳ್ಬೋದು ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶೇಷಗಿರಿ. ಬಳಿಕ ಮತ್ತೆ ಸ್ವಾಗತ. ಚೀನಾದ ಟ್ರ್ಯಾಕರ್ ಇರುವ ಸೀಗಲ್ ಪಕ್ಷಿಯೊಂದು ಕಾರವಾರದಲ್ಲಿ ಪತ್ತೆಯಾಗಿದೆ. ಕಾರವಾರದಲ್ಲಿ ಚೀನಾ GPS ಇದ್ದಂತ ಸೀಗಲ್ ಪಕ್ಷಿ ಪತ್ತೆಯಾಗಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲೇ ಸೀಗಲ್ ಪಕ್ಷಿ ಪತ್ತೆಯಾಗಿದೆ. ತಿಮ್ಮಕ್ಕ ಗಾರ್ಡನ್ ಹಿಂಬದಿಯಲ್ಲಿ ಸೀಗಲ್ ಪಕ್ಷಿ ಕೂತಿತ್ತು. ಪಕ್ಷಿಯ ಬೆನ್ನಿನ ಭಾಗದಲ್ಲಿ GPS ಟ್ರ್ಯಾಕರ್ ಅಳವಡಿಕೆ ಮಾಡಲಾಗಿತ್ತು. GPSನಲ್ಲಿ ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸ ಕೂಡ ಇತ್ತು. ದೇಶ ರಕ್ಷಣೆಯ ದೃಷ್ಟಿಯಿಂದ ಆ ಸೀಗಲ್ ಪಕ್ಷಿ ಇತ್ತಲ್ಲ, ಆ ಪಕ್ಷಿಯಲ್ಲಿ ಓಡಾಡ್ತಾ ಇದ್ದಾಗ ಅದನ್ನು ಐಡೆಂಟಿಫೈ ಮಾಡಿದ್ದಾರೆ. ದೇಶ ರಕ್ಷಣೆಯ ದೃಷ್ಟಿಯಿಂದ ಸೂಕ್ಷ್ಮ ಪ್ರದೇಶವಾಗಿರುವ ಕಡಲ